ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಕ್ಕಪ್ಪ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮೆಲ್ಲರ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕಾಗಿತ್ತು. ಸೊ ಆ ವಿಷಯದ ಬಗ್ಗೆನೇ ಮಾತಾಡೋಣ ಅಂತ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಕ್ಟ್ರೆಸ್ ನಂದಿನಿ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಓಕೆನಾ. ಅವರು ಕನ್ನಡ ಇಂಡಸ್ಟ್ರಿಯ ಕೆಲವು ಧಾರಾವಾಹಿಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ. ಸೊ ರೀಸೆಂಟಾಗಿ ಅವರು ಡೆತ್ ಕೂಡ ಆದರು. ತುಂಬ ಮನಸ್ಸಿಗೆ ನೋವಾಯಿತು. ಇಷ್ಟು ಚಿಕ್ಕ ಏಜ್ಗೆ ಅವರು ಈ ಕೆಟ್ಟ ನಿರ್ಧಾರನ ತಗೋಬಾರ್ದಾಗಿತ್ತು. ಸೊ ಅದ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ, ಓಕೆನಾ. ಆ್ಯಕ್ಚುಲಿ ಅವರು ಬೇಸಿಕಲಿ ಬಂದು ವಿಜಯವಾಡದವರು. ತುಂಬಾ ಇಂಟೆಲಿಜೆಂಟ್ ಆಗಿದ್ರು, ಬ್ರೀಫ್ ಗರ್ಲ್ ಆಗಿದ್ರು, ಆ್ಯಕ್ಟಿವ್ ಗರ್ಲ್ ಆಗಿದ್ರು. ಚಿಕ್ಕ ವಯಸ್ಸಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಿದ್ರು, ಸ್ಕೂಲಲ್ಲೆಲ್ಲ ತುಂಬ ಆ್ಯಕ್ಟಿವ್ ಆಗಿದ್ರು. ಚಿಕ್ಕ ವಯಸ್ಸಿನೇ ಅವ್ರಿಗೆ ಕಲೆ ಅನ್ನೋದು ಅವ್ರಿಗೆ ಒಳಗೆ ಬಂದಿತ್ತು ಅಂತಲೇ ಹೇಳ್ಬೋದು. ಈಗ ಸ್ವಲ್ಪ ದಿನ ಮುಂದೆ ಸಾಗ್ತಾ ಇತ್ತು, ಟೈಮ್ ಆಗ್ತಾ ಇತ್ತು. ಅವರು ತಮ್ಮ ಸ್ಕೂಲ್ ಲೈಫ್ನ ಎಂಡ್ ಮಾಡಿ ನೆಕ್ಸ್ಟು ಅಲ್ಲೇ ಅವರು PUCಗೆ ಜಾಯ್ನ್ ಆಗ್ತಾರೆ. ಅವ್ರು PUC ಕೂಡ ಅಲ್ಲೇ ಮುಗಿಸ್ತಾರೆ. ನೆಕ್ಸ್ಟ್ ಅವರು ಬ್ಯಾಂಗ್ಳೂರಿಗೆ ಬರ್ತಾರೆ. ಬ್ಯಾಂಗ್ಳೂರಲ್ಲಿ RR ಇನ್ಸ್ಟಿಟ್ಯೂಷನಲ್ಲಿ ಅವರ ಒಂದು ಇಂಜಿನಿಯರಿಂಗ್ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಅವ್ರಿಗೆ ಗೊಂದಲ ಇತ್ತು ಅನಿಸುತ್ತೆ. ಸೊ ಅವ್ರಿಗೇನಾಯಿತು ಅಂತ ಗೊತ್ತಿಲ್ಲ, ಇಂಜಿನಿಯರಿಂಗ್ ಕೂಡ ಅವರು ಡ್ರಾಪ್ ಔಟ್ ಮಾಡ್ತಾರೆ. ನೆಕ್ಸ್ಟ್ ಅವ್ರ ಮುಂದೆ ಇರುವಂಥ ಆಯ್ಕೆ ಏನು ಅಂತಂದರೆ, ಅವ್ರಿಗೆ ಚಿಕ್ಕ ವಯಸ್ಸಿನೂ ಕೂಡ ಈ ಫಿಲ್ಮ್ ಲ್ಯಾಂಡ್, ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡೋದಾಗಿರ್ಬೋದು, ಆ್ಯಕ್ಟಿಂಗ್ ಬಗ್ಗೆ ತುಂಬ ಒಲವಿತ್ತು. ಆದ್ದರಿಂದ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆನ ಮಾಡಿದ್ರು. ತುಂಬ ಕಡೆ ಆಡಿಷನ್ ಕೊಟ್ಟಿದ್ದಾರೆ, ಕೆಲವರು ಫೇಲ್ಯೂರು ಆಗಿದೆ, ಕೆಲವು ಸಕ್ಸಸ್ಸು ಆಗಿದೆ. ಅದೇ ರೀತಿ ಅವರು ಕೆಲವೊಂದು ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ್ದಾರೆ. ಆ ಇನ್ಫ್ಲೂಯೆನ್ಸ್ ಮೇಲೆ ಅಥವಾ ಆ ಟಚ್ ಮೇಲೆ ಅಥವಾ ಬೇರೆಯವರು ಫ್ರೆಂಡ್ಶಿಪ್ ಎಲ್ಲ ಬೆಳೆಯುತ್ತಲ್ವ. ಸೊ ಅದರಿಂದ ಅವ್ರಿಗೆ ತೆಲುಗು ಇಂಡಸ್ಟ್ರಿಲಿ ಕೂಡ ತುಂಬ ಆಪರ್ಚುನಿಟಿ ಸಿಗುತ್ತೆ. ಅಲ್ಲೂ ಕೂಡ ಕೆಲವೊಂದು ಧಾರಾವಾಹಿಗಳನ್ನ ನಟಿಸಿದ್ದಾರೆ, ಓಕೆನಾ. ಹೀಗೆ ಇರಬೇಕಾದ್ರೆ ರೀಸೆಂಟಾಗಿ ಅವ್ರ ಫಾದರ್ ಡೆತ್ ಆಗ್ತಾರೆ. ಆ್ಯಕ್ಚುಲಿ ಅವ್ರ ತಂದೆ ತಾಯಿ ಇಬ್ಬರು ಬಂದು ಸ್ಕೂಲ್ ಟೀಚರ್ಸ್ ಆಗಿರ್ತಾರೆ, ಓಕೆನಾ. ಇಬ್ಬರು ಕೂಡ ಎಜುಕೇಟೆಡ್ ಆಗಿರ್ತಾರೆ. ರೀಸೆಂಟಾಗಿ ಕೆಲವೊಂದು ಆರೋಗ್ಯ ಸ್ಥಿತಿ ಅವ್ರ ತಂದೆಗೆ ಚೆನ್ನಾಗಿರಲಿಲ್ಲ. ಸೊ ಆದ್ದರಿಂದ ಅವರು ಡೆತ್ ಆಗ್ತಾರೆ. ಈ ಸಿಚುವೇಷನಲ್ಲಿ ಅವ್ರ ತಾಯಿ ನೆಕ್ಸ್ಟ್ ಅವ್ರು ಡೆತ್ ಆಗ್ತಿದ್ದಂಗೆ ಆ್ಯಕ್ಚುಲಿ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಜಾಬ್ ಆದ್ದರಿಂದ ಅವ್ರು ನೆಕ್ಸ್ಟ್ ಡೆತ್ ಆದಮೇಲೆ ಅವ್ರಿಗೇನಾಗುತ್ತೆ, ಆ ಜಾಬ್ ಅವ್ರ ಹೆಂಡತಿ ತೊಗೋಬೋದು, ಇಲ್ಲಾಂದ್ರೆ ಅವ್ರ ಮಕ್ಕಳನ್ನು ತೊಗೋಬೋದು. ಆದ್ದರಿಂದ ಅವ್ರ ತಾಯಿ ನಂದಿನಿಗೆ ರೆಫರ್ ಮಾಡ್ತಾರೆ. ನೋಡು ಸಾಕು, ಇದೆಲ್ಲ ನಿಲ್ಲಿಸು, ನೆಕ್ಸ್ಟ್ ಈ ಥರ ಅಪ್ಪ ತೀರೋಗಿದ್ದಾರೆ, ನೆಕ್ಸ್ಟ್ ಆ ಜಾಬ್ನ ನೀನೇ ತೊಗೊಂಡು ಲೈಫಲ್ಲಿ ಸೆಟಲ್ ಆಗು ಅಂತ ಹೇಳ್ತಾರೆ. ಬಟ್ ನಂದಿನಿಗೆ ಇದು ಚೂರು ಇಷ್ಟ ಇರಲ್ಲ. ಬಟ್ ಅವ್ರಿಗೆ ಫಿಲ್ಮ್ ಲ್ಯಾಂಡಲ್ಲಿ ಏನಾದರೂ ಒಂದು ಸಾಧನೆನ ಮಾಡಬೇಕು ಅಂತಿರುತ್ತೆ. ಅದರಿಂದ ಅದನ್ನು ನಿರಾಕರಿಸ್ತಾರೆ, ಓಕೆನಾ, ಬೇಡ ಅಂತ ಅಂದ್ಬಿಟ್ಟು. ಸೊ ಅವ್ರ ಅಮ್ಮನೂ ಕೂಡ ತುಂಬ ಹೇಳೋ ತನಕ ಹೇಳ್ತಾರೆ. ಬಟ್ ನಂದಿನಿ ಅವರು ಯಾವುದೇ ರೀತಿಯ ಒಂದು ಅವ್ರ ಮಾತನ್ನು ಕೇಳಲ್ಲ. ಸೊ ಆಗ ನೀನು ಏನಾದರೂ ಮಾಡ್ಕೋ ಅಂತ ಹೇಳಿಬಿಟ್ಟು ಅವ್ರ ತಾಯಿ, ನಂದಿನಿಯವರು ಮುಂಚೆಯಿಂದಲೂ ಸ್ವಲ್ಪ ಅವ್ರ ತಾಯಿ ಮಾತು ಕೇಳ್ತಾ ಇರಲ್ಲ. ಸ್ವಲ್ಪ ಸಿಟ್ಟು ಜಾಸ್ತಿ ನಂದಿನಿಯವ್ರಿಗೆ. ನಾನು ಮಾಡಿದ್ದೆ ಸರಿ ಅಂತ ಒಂದು ಸ್ಟೇಬಲ್ ಆಗಿ ಡಿಸಿಷನ್ನ ತೊಗೊಳಕ್ಕೆ ಬರ್ತಾ ಇರಲ್ಲ ಅವ್ರಿಗೆ, ಓಕೆನಾ. ಸೊ ಅವ್ರ ತಾಯಿನೂ ಕೈ ಬಿಡ್ತಾರೆ. ಸುಮ್ಮನೆ ಏನಕ್ಕೆ ಗೊಂದಲಗಳು ಅಥವಾ ಜಗಳಗಳು, ಮನೆಯಲ್ಲಿ ಮನಸ್ತಾಪಗಳು ಅಂತ ಹೇಳಿಬಿಟ್ಟು ಕೈ ಬಿಡ್ತಾರೆ. ಆವಾಗ ನಂದಿನಿಯವರು ಹೀಗೆ ಅವ್ರ ಧಾರಾವಾಹಿಯಲ್ಲಿ ಅವರು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಚೆನ್ನಾಗಿ ಲೈಫ್ ಲೀಡ್ ಆಗ್ತಾ ಇರುತ್ತೆ. ಬಟ್ ನಂದಿನಿ ಅವರೇ ಮತ್ತೆ ಬರ್ತಾರೆ ಅವ್ರ ತಾಯಿ ಹತ್ರಕ್ಕೆ. ಅಮ್ಮ ಕೆಲಸ ಆಯ್ತಲ್ಲ, ಅದು ಏನಾಯಿತು, ಏನಕ್ಕಪ್ಪ ಅಂತಂದರೆ ಅವ್ರಿಗೆ ಫಿಲಮ್ ಲ್ಯಾಂಡಲ್ಲಿ ಸರಿಯಾಗಿ ಚಾನ್ಸಸ್ ಸಿಗ್ತಾ ಇರಲ್ಲ. ಅವ್ರು ಅಂದ್ಕೊಂಡು ರೀತಿಗೆ ಅವ್ರಿಗೆ ಬೆಳೆಯೋಕ್ಕಾಗ್ತಾ ಇರಲ್ಲ. ಸೊ ಅದರಿಂದ ಲೈಫಲ್ಲಿ ಹೆಂಗೋ ಸೆಟ್ಲ್ ಆಗೋಣ ಅಂತ ಹೇಳಿಬಿಟ್ಟು ಒಂದು ಡಿಸಿಷನ್ನ ತಗೋತಾರೆ. ಬಟ್ ಅವ್ರ ಮನಸ್ಸು ಹೆಂಗಿರುತ್ತೆ ಅಂದರೆ ಗೊಂದಲ. ಅವ್ರಿಗೆ ಇದು ಮಾಡಲೋ ಬೇಡವೋ, ಇದನ್ನು ಮಾಡಲೋ ಬೇಡವೋ ಅಂತ ಗೊಂದಲದಲ್ಲಿರ್ತಾರೆ. ಸೊ ಆದ್ದರಿಂದ ತಾಯಿ ಏನು ಹೇಳ್ತಾ ಇದೆಯಾ, ಕರೆಕ್ಟಾಗಿ ಹೇಳ್ತಾ ಇದೆಯಾ ನೀನು, ಸೊ ಹಾಗಾದರೆ ಎಲ್ಲನೂ ಮುಂದುವರಿಯೋಣ, ಯಾರ ಕೈಕಲ್ಲಾದರೂ ಹಿಡಿದಾಗಲಿ ನಿಮಗೆ ಜಾಬ್ನ ಕೊಡಿಸ್ತೀನಿ ಅಂತೇಳಿ ಅವ್ರ ತಾಯಿಯವರು ಮಾತನ್ನು ಕೊಡ್ತಾರೆ. ಸ್ವಲ್ಪ ದಿನ ಹೀಗೆ ನಡೀತಾ ಇರುತ್ತೆ. ಆಗ ನಂದಿನಿಯವರು ಮತ್ತೆ ಅವ್ರ ಮನಸ್ಸನ್ನು ಚೇಂಜ್ ಮಾಡ್ಕೋತಾರೆ, ಮಾತನ್ನು ಚೇಂಜ್ ಮಾಡ್ಕೋತಾರೆ. ಇಲ್ಲ ನಾನು ಗೌರ್ಮೆಂಟ್ ಜಾಬಿಗೆ ಹೋಗಲ್ಲ, ನಾನು ಇದರಲ್ಲೇ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ನಂದಿನಿಯವರು ಈ ಮನಸ್ಥಿತಿ ನೋಡಿ ತಾಯಿಗೂ ಕೂಡ ತುಂಬ ಬೇಸತ್ತು ಹೋಗಿರುತ್ತೆ, ಬೇಜಾರು ಕೂಡ ಆಗಿರುತ್ತೆ. ಸರಿ, ಇದರಿಂದ ಅವಳಿಗೆ ಮೊದಲೇ ಮುಂಗೋಪ, ಸುಮ್ಮನೆ ಏನಕ್ಕೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಹಾಳು ಮಾಡ್ಕೋಬೇಕು ಅಂತ ಅವ್ರ ತಾಯಿ ಅಲ್ಲಿಗೆ ಅದನ್ನು ಬಿಟ್ಟಾಕ್ತಾರೆ. ನೆಕ್ಸ್ಟ್ ಇವರು ಸ್ವಲ್ಪ ದಿನ ಆಗುತ್ತೆ, ಇವರು ಬ್ಯಾಂಗ್ಳೂರಿಗೆ ಬರ್ತಾರೆ. ಅವರ ತಾಯಿ ಮನೆಗೆ ಬರ್ತಾರೆ. ಅವ್ರ ಅಮ್ಮ ಬರ್ತಾರೆ, ನಂದಿನಿ ಅವ್ರ ಅಮ್ಮ ಬರ್ತಾರೆ. ಸೊ ನಂದಿನಿಗೆ ಈ ವಿಷಯನ ಹೇಳಿರಲ್ಲ. ಏನಕ್ಕಂತಂದರೆ ನಂದಿನಿ ಸ್ವಲ್ಪ ಮುಂಗೋಪಿ ಆಗಿರ್ತಾರೆ. ನನ್ನನ್ನು ಫಸ್ಟ್ ನೋಡೋಕೆ ಬರ್ದಲ್ಲೇ ನಮ್ಮಮ್ಮ ಅವರಮ್ಮ ನೋಡೋಕೆ ಹೋಗಿದಾರಲ್ಲ ಅಂತ ಸ್ವಲ್ಪ ಸಿಟ್ಟಿಗೆ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅವ್ರ ತಾಯಿ, ಅವರು ಚಿಕ್ಕ ಮಗಳು ಇರ್ತಾರೆ, ಅವ್ರಿಗೂ ಕೂಡ ಹೇಳ್ತಾರೆ ನಂದಿನಿಗೆ ಯಾವುದೇ ವಿಷಯನ ಹೇಳ್ಬೇಡ ಅಂತ ಹೇಳಿರ್ತಾರೆ. ಸೊ ಅದರಿಂದ ಹೇಳ್ತಾರೆ
ಸಾಯಂಕಾಲ ಇವರು ಬ್ಯಾಂಗ್ಳೂರ್ಗೆ ಹೋಗಿರ್ತಾರೆ. ಆ ಸಿಚುವೇಶನಲ್ಲಿ ನಂದಿನಿ ಅವತ್ತು ಏನು ಮಾಡಿರ್ತಾರೆ, ಅವ್ರ ಫ್ರೆಂಡ್ ಒಬ್ಬ ಪುನೀತ್ ಅನ್ನೋರ ಜೊತೆ ಅವರು ಊಟಕ್ಕೆ ಹೋಗಿರ್ತಾರೆ ಹೊರಗಡೆ. ಓಕೆನಾ, ಊಟಕ್ಕೆ ಹೋಗಿರ್ತಾರೆ, ಅಲ್ಲಿ ಊಟನೂ ಕೂಡ ಮಾಡ್ತಾರೆ. ನೆಕ್ಸ್ಟ್ ಅವ್ರ ಮನಸ್ಸಲ್ಲಿ ಏನು ಅನ್ಸುತ್ತೆ ಏನು ಅಂತ ಗೊತ್ತಿಲ್ಲ, ಅವ್ರ ತಂಗಿಗೆ ಒಂದು ಕಾಲ್ ಮಾಡ್ತಾರೆ, ಅಮ್ಮ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಆಗ ತಂಗಿ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ಅಮ್ಮ ಇದ್ದಾರೆ, ಅಜ್ಜಿ ಮನೆಗೆ ಬಂದಿದ್ದಾರೆ ಅಂತ ಒಂದೇ ಮಾತು ಹೇಳಿರೋದು ಅವರು. ಆಗ ಫೋನ್ನ ಕಟ್ ಮಾಡಿದ್ದಾಳೆ ಅವಳು. ಓಕೆನಾ, ಫೋನ್ನ ಕಟ್ ಮಾಡಿದ್ದಾಳೆ. ತಕ್ಷಣ ಅವಳಿಗೆ ತುಂಬ ಸಿಟ್ಟಾಯಿತು. ಇವಳು ತಂಗಿ ಇದ್ದವಳು ಅಮ್ಮಂಗೆ ಕಾಲ್ ಮಾಡಿ ಹೇಳಿದ್ದಾರೆ, ಈ ಥರ ನಂದಿನಿ ಕಾಲ್ ಮಾಡಿದ್ದು, ನಾನು ನೀವು ಇಲ್ಲಿ ಬಂದಿರೋ ವಿಷಯನ ಹೇಳಿಬಿಟ್ಟೆ ಅಮ್ಮ ಅಂತ ಅಂದ್ಬಿಟ್ಟು. ಸೊ ಅವಳು ಮೊದಲೇ ಮುಂಗೋಪಿ, ಅವಳ ಹತ್ರ ಯಾಕಮ್ಮ ಹೇಳಕ್ಕೆ ಹೋದೆ ಅಂತ ಅಂದ್ಬಿಟ್ಟು ಇವರಮ್ಮ ತಂಗಿಗೆ ಕೂಡ ಬೈದಿದ್ದಾರೆ. ಓಕೆನಾ, ನೆಕ್ಸ್ಟ್ ಬಂದು ತಂಗಿಗೆಲ್ಲ ಬೈದು ಅವ್ರ ಪಾಡಿಗೆ ಅವರು ಓಕೆ ಬಿಡೋ ಏನಾಗಲ್ಲ, ನಾಳೆ ಸರಿ ಹೋಗ್ತಾಳೆ, ನಾಳೆ ಅವಳನ್ನು ಮೀಟ್ ಮಾಡ್ಕೊ ಬರ್ತೀನಿ ಅಂತ ಅಮ್ಮ ಕೂಡ ಹೇಳಿರ್ತಾರೆ. ನೆಕ್ಸ್ಟ್ ನಂದಿನಿ ಇದೇ ಕೋಪದಲ್ಲಿ ಊಟ ಎಲ್ಲ ಮಾಡ್ಕೊಬರ್ತಾಳೆ ಪುನೀತ್ ಜೊತೆ. ಆಗ ಅದೇ ಸಿಟ್ಟಲ್ಲಿ ಅವ್ರ ಜೊತೆ ಮೋಸ್ಟ್ಲಿ ಡಿಸ್ಕಷನ್ ಆಗಿರುತ್ತೆ ಪುನೀತ್ ಜೊತೆ. ಅದಕ್ಕೋಸ್ಕರನೇ ಅವರು ಇವ್ರನ್ನ ತುಂಬ ಫಾಲೋ ಮಾಡಿರೋದು ಈ ವಿಷಯದಲ್ಲಿ. ಓಕೆನಾ, ಏನೇ ಡಿಸ್ಕಷನ್ ಮಾಡಿದ್ರು ಗೊತ್ತಿಲ್ಲ. 11 ಕಾಲ ವರ್ಷಕ್ಕೆ ಅವ್ರು ಊಟ ಎಲ್ಲ ಮುಗಿಸ್ಕೊಂಡು ಅವಳು ತನ್ನ ಪಿ ಜಿಗೆ ಇದ್ದಿದ್ದು. ಆ್ಯಕ್ಚುಲಿ ಅವಳು ಬ್ಯಾಂಗ್ಳೂರಲ್ಲಿ ಪಿ ಜಿಗೆ ಬರ್ತಾಳೆ. ಪಿ ಜಿಗೆ ಬಂದು ಸೂಸೈಡ್ನ ಅಟೆಂಪ್ಟ್ ಮಾಡ್ಕೊತಾಳೆ. ಅಷ್ಟೊತ್ತಿಗೆ ಪುನೀತ್ಗೆ ಸ್ವಲ್ಪ ಮಿಸ್ ಹೊಡೆದಿರುತ್ತೆ. ಇವಳು ಮೊದಲೇ ಸ್ವಲ್ಪ ಮುಂಗೋಪಿ, ಏನಾರು ಮಾಡ್ಕೊಂಬಿಟ್ರೆ ಕಷ್ಟ ಅಂತ ಹೇಳಿ ಪುನೀತ್ ಅವರು ಕೂಡ ಅವ್ರ ಪಿ ಜಿ ಓನರ್ಗೆ, ನಂದಿನಿ ಪಿ ಜಿ ಓನರ್ಗೆ ಕಾಲ್ ಮಾಡಿ, ನಂದಿನಿ ಏನು ಮಾಡ್ತಿದ್ದಾಳೆ ನೋಡಿ ಸ್ವಲ್ಪ ಅಂತಂದ್ಬಿಟ್ಟು ಕಾಲ್ ಮಾಡಿದ್ದಾರೆ. ಪಿ ಜಿ ಓನರ್ ಇಲ್ಲ ಎಲ್ಲ ಆ್ಯಕ್ಚುಲಿ ಅವರು ಲೇಡೀಸ್ ಆಗಿರೋದ್ರಿಂದ ನಾನು ಇಷ್ಟೊತ್ತಿನಲ್ಲೇ ಅವ್ರ ರೂಮಿಗೆ ಹೋದರೆ ಅದು ಸರಿಯಾಗಿರಲ್ಲ. ಸೊ ಬೆಳಗ್ಗೆ ಎದ್ದಾಗ ಹೇಳ್ತೀನಿ, ಬೆಳಗ್ಗೆ ಇಷ್ಟೊತ್ತಿಗೆ ಆ್ಯಕ್ಚುಲಿ 11:30 ಆಗಿದೆ ಟೈಮ್, ಅವ್ರು ಮಲಗಿರ್ತಾರೆ. ಬೆಳಗ್ಗೆ ಯಾವುದೇ ಇದ್ರ ವಿಷಯನ ನಿಮಗೆ ತಿಳಿಸ್ತೀನಿ ಅಂತ ಹೇಳಿ ಅವರು ಫೋನ್ನ ಕಟ್ ಮಾಡ್ತಾರೆ. ಆದರೂ ಪುನೀತ್ಗೆ ಮನಸ್ಸು ತಡಿತಾ ಇರಲ್ಲ. ನಂದಿನಿ ಬಗ್ಗೆ ಅವ್ರಿಗೆ ತುಂಬ ಗೊತ್ತಿತ್ತು ಅನಿಸುತ್ತೆ, ನಂದಿನಿ ಅವರ ಮೆಂಟಲ್ ಸ್ಟೆಬಿಲಿಟಿ ಬಗ್ಗೆ. ಸೊ ಆದ್ದರಿಂದ ಅವ್ರು ಏನು ಮಾಡ್ತಾರೆ, 12 ತುಂಬ ಕಾಲ್ ಮಾಡ್ತಾರೆ, ಅವಳು ಪಿಕ್ ಮಾಡಿಲ್ಲ. ಸೊ 12 ಗಂಟೆ ವರ್ಷಕ್ಕೆ ಪಿ ಜಿಗೆ ಬರ್ತಾರೆ. ಆಮೇಲೆ ಅವರು ಪಿ ಜಿ ಓನರ್ ಯಾರಿರ್ತಾರೆ ಅವ್ರನ್ನೂ ಕೂಡ ಕರೆಸ್ತಾರೆ. ತುಂಬ ಸತಿ ಡೋರ್ನ ತಡ್ತಾರೆ, ಬಟ್ ನಂದಿನಿ ಯಾವುದೇ ಉತ್ತರನ ಕೊಡಲ್ಲ. ಆವಾಗ ಏನು ಮಾಡ್ತಾರೆ, ಎಲ್ಲರೂ ಡೋರ್ನ ಒಳಗೆ ಹೋಗ್ತಾರೆ. ಒಳಗೆ ಹೋದಾಗ ನಂದಿನಿ ತನ್ನದೇ ಆದಂಥ ಒಂದು ವೇಲ್ನಲ್ಲಿ ಒಂದು ಕಿಟಕಿಗೆ ಹ್ಯಾಂಗ್ ಮಾಡಿಕೊಂಡು ಸತ್ತೋಗಿರ್ತಾರೆ. ಓಕೆನಾ, ಆಗ ಅವ್ರ ಪೇರೆಂಟ್ಸ್ಗೆಲ್ಲ ಕಾಲ್ ಮಾಡ್ತಾರೆ, ಅವ್ರ ಪೇರೆಂಟ್ಸ್ ಎಲ್ಲ ಬರ್ತಾರೆ. ಬಟ್ ಇದ್ರಲ್ಲಿ ಮಾಧ್ಯಮಗಳಲ್ಲೆಲ್ಲ ಏನು ಸ್ಪ್ರೆಡ್ ಆಯಿತು ಅಂತಂದರೆ, ಇದಕ್ಕೆಲ್ಲ ನಂದಿನಿ ಅವ್ರ ತಾಯಿನೇ ಕಾರಣ. ನಂದಿನಿ ಅವ್ರಿಗೆ ತುಂಬ ಫೋರ್ಸ್ ಮಾಡ್ತಿದ್ರು, ಮದುವೆ ಆಗು, ಈ ಸೀರಿಯಲ್ ಎಲ್ಲ ಬೇಡ ನಿಮಗೆ, ಆ್ಯಂಡ್ ಒಂದು ಗೌರ್ಮೆಂಟ್ ಜಾಬ್ ಅಪ್ಪಂದಿದೆಯಲ್ಲ ಅದು ತೊಗೊಂಡು ಸೆಟಲ್ ಆಗು ಅಂತ ತುಂಬ ಫೋರ್ಸ್ ಮಾಡ್ತಿದ್ರು ಅಂತ ಮಾಧ್ಯಮದಲ್ಲಿ ಅವ್ರ ತಾಯಿ ವಿರುದ್ಧನೇ ತುಂಬ ಜನ ಗಾಸಿಪ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಬಟ್ ಅವ್ರ ತಾಯಿ ಬಂದು ನೇರವಾದ ಸ್ಟೇಟ್ಮೆಂಟಾಗಿ ಕೊಟ್ಟಿದ್ದಾರೆ. ನಂದಿನಿ ಸ್ವಲ್ಪ ಹೋಗಿ ಅವಳು ಯಾರ ಮಾತನ್ನು ಕೇಳ್ತಿರ್ಲಿಲ್ಲ. ಅವಳು ಈ ಥರ ಅವಳ ಲೈಫ್ ಎಂಡ್ ಆಗೋಕ್ಕೆ ಅವಳಲ್ಲಿರೋ ದುಡುಕು ನಿರ್ಧಾರ, ಮುಂಗೋಪ ಇದೇ ಕಾರಣ ಅಂತ ಹೇಳಿ ಅವ್ರ ತಾಯಿ ಸ್ಟೇಟ್ಮೆಂಟ್ನ ಮುಗೀತಾರೆ. ಅಷ್ಟು ಚೆನ್ನಾಗಿದ್ದು